ಸ್ನೇಹಿತರೆ, ನಾವು ಮಾಡಿರುವಂಥ ಈ ಫುಲ್ ಮೀಲ್ಸು ಯಾವ ರೀತಿ ಮಾಡೋದು ಅಂತ ನೋಡಬೇಕಂದ್ರೆ ಈ ವಿಡಿಯೋ ಪೂರ್ತಿ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಆಶಾಸ್ ಕಿಚನಿಂದ. ಸ್ನೇಹಿತರೆ, ಇದು ಆಲೂಗಡ್ಡೆ ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. 2 ಟೊಮೊಟೊ, 1-2 ಬೆಳ್ಳುಳ್ಳಿ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಆಲೂಗಡ್ಡೆ ಮತ್ತು ಖಾರದ ಪುಡಿ, ಸಾಂಬಾರು ಪುಡಿ, ಅರಿಶಿಣದ ಪುಡಿ, ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡೂ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಬಂದು ಸ್ವಲ್ಪ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಕಾಯಿ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕು. ಈರುಳ್ಳಿ, ಕರಿಬೇವು. ಫಸ್ಟ್ ಒಂದು ಪಾತ್ರೆಗೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋ ಮಟ್ಟ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹಸಿ ವಾಸನೆ ಹೋಗೋ ಮಟ್ಟ ನಾವು ಹುರ್ಕೋಬೇಕು ಸ್ನೇಹಿತರೆ. ನೋಡಿ, ಅದಕ್ಕೆ ಹುರ್ಕೋಬೇಕು ಚೆನ್ನಾಗಿ ನಾವು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಈಗ ಇದಕ್ಕೇ ಖಾರದ ಪುಡಿ, ಸಾಂಬಾರು ಪುಡಿ ಮತ್ತು ಅರಿಶಿಣ ಪುಡಿ ಇವೆರಡನ್ನೂ ಮೂರನ್ನು ಹಾಕಬೇಕು. ಇವಾಗ ಕುಕ್ಕರಲ್ಲಿ ನಮಗೆ ಎಷ್ಟು ಬೇಕಷ್ಟು ನೀರು ನೋಡಿ ತೊಗೋಬೇಕು. ನೀರು ಕುದಿಯೋ ಅಷ್ಟರಲ್ಲಿ ನಾವು ಒಂದು ಮಿಕ್ಸಿ ಮಾಡ್ಕೊಂಬರೋಣ. ಸ್ವಲ್ಪ ಕೊತ್ತಂಬರಿ ಮತ್ತು ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಅವಷ್ಟು ಮಸಾಲೆನೂ ಒಂದು ಮಿಕ್ಸರ್ಗೆ ಜಾರಲ್ಲಿ ಹಾಕ್ಬಿಟ್ಟು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿ ತೊಗೋಬೇಕು ಸ್ನೇಹಿತರೆ. ಅಷ್ಟೂ ಈಗ ಅದಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಈಗ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ ಸ್ನೇಹಿತರೆ. ಈಗ ಕುಕ್ಕರಲ್ಲಿ ಇಟ್ಟಿದ್ದು ನೀರು ಸ್ವಲ್ಪ ಬಿಸಿ ಆಯಿತು. ಈಗ ತೊಗರಿಬೇಳೆ ಮತ್ತು ಏನು ನಾನು ಹೆಸರುಬೇಳೆ ತೊಗೊಂಡಿದ್ನಲ್ಲ ಅದೊಂದ್ಸರಿ ವಾಶ್ ಮಾಡಿಬಿಟ್ಟು ಕುದಿಲಿಕ್ಕೆ ಹಾಕಿದ್ದೀನಿ. ಇದಕ್ಕೇ ಈಗ ಹೆಚ್ಚಿಟ್ಕೊಂಡಿರುವಂಥ ಆಲೂಗಡ್ಡೆ ಹಾಕಬೇಕು. 1 ಟೇಬಲ್ ಸ್ಪೂನ್ ಉಪ್ಪು. ಸ್ನೇಹಿತರೆ, ಈಗ ನಾನೇನು ಕುಕ್ಕರಲ್ಲಿ ಬೇಳೆ ಕುದಿಸೋಕ್ಕಿಟ್ಟಿದ್ನಲ್ಲ ಅದಕ್ಕೇ ರುಬ್ಬಿಟ್ಕೊಂಡಿದ್ದ ಮಸಾಲೆ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕ್ಬಿಟ್ಟು ಒಂದ್ಸರಿ ಕೈ ಆಡಿಸಿ ಈಗ ಆ ಕುಕ್ಕರಿನ ಕ್ಯಾಪ್ ಹಾಕಬೇಕು ಸ್ನೇಹಿತರೆ. ಕುಕ್ಕರ್ ಕ್ಯಾಪ್ ಹಾಕೋ ಮೊದಲೇ ನಾವು ನೀರು ತಿಕ್ನೆಸ್ ಎಷ್ಟು ಬೇಕು ನೋಡಬೇಕು. ರುಬ್ಬಿದ ಮಸಾಲೆಯಲ್ಲಿ ಒಂದು ಸ್ವಲ್ಪ ಜಾರಲ್ಲಿ ನೀರು ಇತ್ತಲ್ಲ, ಮಸಾಲೆ ಇತ್ತಲ್ಲ, ಅದಕ್ಕೇ ನೀರು ಹಾಕಿಬಿಟ್ಟು ತಗೊಂಬಂದಿದ್ದೀನಿ. ಈಗ ಕುಕ್ಕರ್ ಕ್ಯಾಪ್ ಹಾಕ್ತಾಯಿದ್ದೀನಿ. ಈಗ ಇದು ಒಂದು 2-3 ವಿಷಲ್ ಆಗಲಿ. ಈಗ 1 ವಿಷಲ್ ಆಗಿದೆ. ಇನ್ನೂ ಒಂದು 2-3 ವಿಷಲ್ ಹಾಕೋಷ್ಟರಲ್ಲಿ ಒಗ್ಗರಣೆ ಹಾಕೋಣ. ಒಂದು ಪಾತ್ರೆಯಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾಯೋ ಮಟ್ಟ ವೇಟ್ ಮಾಡಬೇಕು. ಈಗ ಎಣ್ಣೆ ಕಾದಿದೆ. ಈಗ ಫಸ್ಟಿಗೆ ಒಗ್ಗರಣೆ ಹಾಕೋಣ. ಸಾಸಿವೆ, ಜೀರಿಗೆ ಫಸ್ಟ್ ಹಾಕಬೇಕು. ಕರಿಬೇವು ಚಟಪಟ ಅಂತ ಸಿಡಿದ ಮೇಲೆ ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಇವನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗೋ ಮಟ್ಟ ನಾವು ಎಣ್ಣೆಯಲ್ಲೇ ಬಾಡಿಸ್ಕೋಬೇಕು ಸ್ನೇಹಿತರೆ. ಒಗ್ಗರಣೆ ಅದಕ್ಕೆ ಬರಬೇಕು, ಆವಾಗ ಸಾರು ತುಂಬ ಟೇಸ್ಟ್ ಆಗುತ್ತೆ ಸ್ನೇಹಿತರೆ. ಬೇಳೆ ಚೆನ್ನಾಗಿ ಕುದ್ದಿದೆ ಸ್ನೇಹಿತರೆ. ಈಗ ಸ್ವಲ್ಪ ಕಾಯಿನ ಮಿಕ್ಸಿ ಮಾಡಿ ಇದಕ್ಕೆ ಹಾಕಿದ್ದೀನಿ. ನೆಕ್ಸ್ಟು ನಾವೇನು ಒಗ್ಗರಣೆ ಮಾಡಿಟ್ಕೊಂಡಿದ್ವಲ್ಲ ಒಗ್ಗರಣೆನ ಈಗ ಈ ಸಾರಿನ ಜೊತೆಗೆ ಬೆರೆಸ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ಬೇಕು ಸ್ನೇಹಿತರೆ. ಈಗ ಒಗ್ಗರಣೆ ಹಾಕಿದ ಮೇಲೆ ಸಾರು 1-2 ಕುದಿಬೇಕು. ಚೆನ್ನಾಗಿ ಕುದಿಸ್ರಿ ಸ್ನೇಹಿತರೆ. ನೋಡಿದ್ರಲ್ಲ ಆಲೂಗಡ್ಡೆ ಬೇಳೆ ಸಾರು ಯಾವ ರೀತಿ ಮಾಡೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.